ಊಟ ಮಾಡ್ಲ ಮಗ? ಬೇಡ ಬರಾಗ ಊಟ ಮಾಡ್ಕೊ ಬಂದೆ. ಒಂಚೂರು ಊಟ ಮಾಡಿ ನಡಿ, ಅಡುಗೆ ಆಗದೆ. ಬೇಡ ಕಣಜ್ಜಿ, ಊಟ ಮಾಡ್ಕೊ ಬಂದೆ ಕಣ್ ಸುಮ್ಕಿರು. ಒಂಚೂರು ಊಟ ಮಾಡವ. ಇಲ್ಲಕ್ಕ ಸುಮ್ಮನಿರು. ಕಾಲೇಜು ರಾಜ್ವಾ ಯಾವ ರಜನೂ ಇಲ್ಲ ಏನೂ ಇಲ್ಲ. ಅದು ಫೀಸ್ ಕಟ್ಟಬೇಕು. ನಾಡ್ದಕ್ಕೆ ಕೊಟ್ಟಿಲ್ಲ ಅಂದರೆ ನಮಗೆ ಎಕ್ಸಾಮ್ ಕುಣ್ಸಕ್ಕಿಲ್ವಂತೆ. ಅಪ್ಪನಿಗೆ ಹೇಳಿವಪ್ಪ. ಹೇಳ್ದೆ ಕಣಜ್ಜಿ, ಹೇಳ್ದೆ. ಏನು ಹೋಗೋತ್ತಾಗೆ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗದು ನನಗಂತವೆ. ಯಾಕೆ ಏನಾಯ್ತು? ಕೊಡಕ್ಕಿಲ್ಲ ಅಂತದೆ. ನಿಮ್ಮ ಅಜ್ಜಿ ಅಲ್ವಾ ದೊಡ್ಡದಾಗಿ ಹೇಳ್ಬಿಟ್ಟು ನಾನು ಕೊಡ್ತೀನಿ ಅಂದ್ಬಿಟ್ಟು ಈಗ ಕೊಡ್ತಾನೆ ಇದ್ದದು. ಹೋಗಿ ನಿಮ್ಮ ಅಜ್ಜಿ ತಗಿಸ್ಕೋಗು. ನಾನಂತೂ ಕೊಡಕ್ಕಿಲ್ಲ, ನೀನು ಸೇರ್ಕೊಳ್ದಾರಿರು. ನಾನಂತೂ ಕಾಸು ಕೊಡಕ್ಕಿಲ್ಲ ಅಂತದೆ. ಏನು ಬರೋ ದುಡ್ಡಲ್ಲಿ ಏನು ಮಾಡ್ಕೊಂಡ ನನಗೆ ಅಲಕ್ಕನ ಮಗ? ಇಲ್ಲಿ ನಂತವೆ ಹೇಳಿದ್ದಪ್ಪ, ಬ್ಯಾಂಕಲ್ಲಿ 3 ಲಕ್ಷ ದುಡ್ಡು ಮಡಿಕೊಂಡಿರೋದು ಅದನ್ನ ಕೊಟ್ಟಾರೆ. ಈಗ ವರ್ಷಕ್ಕೆ ಏನ್ಬಿಡ್ತಾನೆ, ವರ್ಷಕ್ಕೋಸ ತಗೋಬೇಕು, ಜನವರಿಗೆ ತಗೋಬೇಕು ಕಣಪ್ಪ. ಅದನ್ನ ತಗೊಳ್ಳೋದಾದ್ರು ಈಗ ಅದರಲ್ಲೇ ತೆಗೆದುಕೊಡೋದು ಅಂದರೆ ಹೆಂಗೆ ತೆಗೆದುಕೊಡೋಣ ಹೇಳು? ಜನವರಿ ಗಂಟವ ಪೀಚ್ ಕಟ್ಟಕ್ಕೆ ಅವ್ರಿಗೂ ಕಾಲೇಜಲ್ಲಿ ಕಾಯ್ಕೊಂಡು ಕೂತ್ಕೊಂಡಾರ. ನಾನೇನು ಹಂಗಂದೆ ಅಂದ್ಬಿಟ್ಟು ನಾನೇ ಕೊಡ್ತೀನಿ ಅಂತ ಅಂದಿದ್ದಂತ. ಅದು ಯಾಕಂಗೆ ಬುದ್ಧಿ ಕಲ್ತಿದ್ದಾನು? ಅಲ್ಲ ಎಡ್ತಿ ಮಕ್ಳಿಗೆ ಮಾಡ್ದಾನೆ, ಇನ್ಯಾರಿಗೆ ಮಾಡೋಣ ನಿಮ್ಮಪ್ಪ? ಅದಕ್ಕಂಗೆ ಆಡೋಣ ಕಾಣೆ. ಹೋಗು, ಒಸಿ ಮನೆ ಒಳಗೆ ಸಾಮಾನು ತಂದು ಕೊಡಕ್ಕಿಲ್ಲ, ಏನೂ ಇಲ್ಲ. ನಿಜಕ್ಕೂ ಒಸಿ ಹೊಟ್ಟೆ ಉರ್ಸಕ್ಕಿಲ್ಲ ಕಣಜ್ಜಿ. ಸಾಮಾನು ತಂದು ಕೊಡಕ್ಕಿಲ್ಲ ಯಾಕೆ? ಅದೇನೋ ಗೊತ್ತಿಲ್ಲ. ಅಮ್ಮನ ಕೊಟ್ಟು ಸರಿಯಾಗೂ ಮಾತಾಡಕ್ಕಿಲ್ಲ. ಹೆಂಗೆಗೂ ಆಡೋದು. ಆ ಜಯಣ್ಣ ಅವಣ್ಣ ಜೊತೆ ಸೇರ್ಕೊಂಡು ಕಲಿಬಾರನೆ ಕಲ್ತ್ಕೊಂಡು ಕೂತದೆ ಅಪ್ಪ. ಹೋಗು, ಮೊದ್ಲಂಗಿಲ್ಲ ಕತೆ. ಒಂದು ಸಾಮಾನು ತಂದು ಕೊಡಕ್ಕಿಲ್ಲ. ಅಮ್ಮನ ಹೊಟ್ಟೆ ಉರ್ಸಿ ಮಾಡುತ್ತದೆ ಪಾಪ. ಅಮ್ಮ ಡೈಲಿ ಹೇಳ್ತದೆ ಅವ್ನಿಗೆ ಬಿಳಿರೋಗಿ ಬಂದಿರೋದಂತೆ. ಯಾಕೆ ಆಡ್ತಾ ಇದ್ದಾನು? ಅದೇನೋ ಗೊತ್ತಿಲ್ಲ. ಅದು ಯಾಕಂಗೆ ಆಡ್ತಾ ಇದ್ದೋ ಕಣ. ಅದೇನು ಸಮಾಚಾರ ಅಂತಾನೆ ಅಮ್ಮನೂ ಹೇಳಿಲ್ಲ ನಮಗೆ. ಅದೇನು ಕತೆಯೋ ಕಾಣೆ. ನನಗಂತೂ ಮನೆ ಒಳಗೆ ಬೇಜಾರೋದಂಗೆ ಆಗ್ಬಿಟ್ಟದೆ. ಆಮೇಲೆ ಒಂದು ಸಾಮಾನು ತಂದು ಕೊಡಕ್ಕೆ ಅಡುಗೆ ಮಾಡ್ಕೊಂಡು ಉಣ್ಣಕ್ಕೂ ಒಳ್ಳೆ ಹಂಗೆ ಆಡ್ತದೆ ಅಂತ ಅಪ್ಪ. ಹೋಗೋಷ್ಟು ಚೆನ್ನಾಗಿತ್ತು. ಏನಾಗಿದ್ದು ಕಣೆ, ಸವಾಸ ಮಾಡ್ಕೊಂಡ ಜಯಣ್ಣನ. ಮೊದಲೇ ಕಿತಾಪತಿ ನನ್ನ ಮಗ. ಅವ್ನ ಸವಾಸಕ್ಕೆ ಯಾಕೆ ಬಿದ್ದಿದ್ದ ನೀನು? ಅವ್ನ ಸವಾಸಕ್ಕೆ ಯಾಕೆ ಬಿದ್ದಿದ್ದಾನು? ನಾನು ಎತ್ತಿಗೆ ಬೆಂಕಿ ಅವನ್ನ ಅಲ್ಲ ಸರಿಯಾದನ ತಾಕು. ನನಗೆ ಗೊತ್ತು. ಮನೆ ದಿವಸ ಯಾಕೋ ಸೊರ ಅಂತ ಮಾತಾಡ್ತಿದ್ಲು. ಆಗಲೇ ಅನ್ಕೊಂಡೆ ಏನೋ ಆಗದೆ ಅದಕ್ಕೆ ಹಿಂಗೆ ನನ್ನ ಮಗಳು ಅಳ್ತಾವಳೆ ಅಂದ್ಬಿಟ್ಟು ಬಾಯ್ಬಿಟ್ಟು ಹೇಳಿಲ್ಲ ಅವಳು. ಬತ್ತೀನಿ ನಡಿ ಗಾಳಿ ಬಿಡಿಸ್ತೀನಿ. ಆಮೇಲೆ ಯಶೋದಂಟಿಗೂ ಹಂಗೆ ಬಟ್ಟೆ ಉಡ್ಸ್ತಿದ್ದಂತೆ ಅಣ್ಣ ಪಾಪ. ಆಂಟಿನೂ ಬಂದು ಇಬ್ಬರು ಮಾತಾಡ್ಕೊತಿದ್ರು ಕುತ್ಕೊಂಡು. ಹಾಕಿ ಹೇಳ್ಸ್ಕೊಂಡೆ ನಾನು. ಅವ್ರಿಗೂ ಏನೂ ತಂದು ಕೊಡಕ್ಕಿಲ್ಲಂತೆ. ಇಬ್ಬರು ಏನೋ ಮಾತಾಡ್ಕೊಬಿಟ್ಟಂಗೆ ಆಡ್ತಾವ್ರೆ ಕಣಜ್ಜಿ. ಅದೇನು ಮಾತಾಡ್ಕೊಂಡವ್ರೆ ಅಂತ ಗೊತ್ತಿಲ್ಲ. ಅವನು ತಂದು ಕೊಡಕ್ಕಿಲ್ವಂತೆ. ಏನು ಇಬ್ರಿಗೂ ದೈಗಿ ಬಂದ್ಬಿಟ್ಟಿದ್ದದ? ಯಾವ್ದಾರು ದೈಗಿ ಬಂದ್ಬಿಟ್ಟಿರ್ಬೇಕಲ್ಲ ಮಗ. ಅದಕ್ಕೆ ಆಡ್ತಾವನೆ. ಯಾವ ದೈ ಬಂದಿದ್ದು ಏನೋ ಕಾಣೆಕಂತ ಹೋಗು. ನನಗಂತೂ ಗೊತ್ತಿಲ್ಲ ಕತೆ. ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ ಮನೆ ಒಳಗೆ ನನಗೆ. ಏನು ಒಂದೊಂಥರ ಅವತಾರ ಹೋಗು. ದಿವ್ಸಕ್ಕೊಂದೊಂಥರ ನಾಟಕ ಆಡ್ತಾರೆ. ಅವ್ರ ನಾಟಕಗಳು ಯಾಕೆ ಕೇಳೋರು? ಸುಮ್ಮನೆ ಹುಚ್ಚು ಬಂದ್ಬಿಟ್ಟದೆ ಅಷ್ಟೇ. ಹಿಂಗೆ ಅಡಿ ಅತ್ತಾಗೆ ನಮ್ಗಂತೂ ಲೂಜ್ ಬರ್ಸ್ಬಿಡ್ತಾರೆ. ನಾನು ಯಾಕಾರ ಅಡ್ಮಿಷನ್ ಅದನ್ನ ಅನ್ಸ್ಬಿಟ್ಟದೆ ಕಣಜ್ಜಿ. ನನಗಂತೂ ಬೇಜಾರಾಗದೆ. ಎಷ್ಟು ಕೇಳಿದ್ರು ಕೊಡ್ತೀನಿ ಅಂದ್ಕೊಂಡು ಈಗ ಕೊಡ್ದಾನೆ ಕೈ ಎತ್ಬಿಟ್ಟು ಈಗ ಹೋಗಿ ನಿಮ್ಮ ಅಜ್ಜಿ ತಗಿಸ್ಕೊಂಡು ಕೊಡೋಗು ಪಿಜ್ಜಾ ಕಟ್ಟವು ಕಾಲೇಜ್ ತಗೊಂಡೋಗಿ. ನಾನಂತೂ 1 ರೂಪಾಯಿ ಕೊಡಕ್ಕಿಲ್ಲ. ಅದೇನು ಮಾಡ್ಕೊಲ್ಲ. ಇಲ್ಲಾಂದ್ರೆ ಕಾಲೇಜ್ ಬಿಟ್ಬಿಟ್ಟು ನಡಿ ತರಕಾರಿ ವ್ಯಾಪಾರಕ್ಕೆ ಅಂತದೆ. ಇದೊಂದು ಎಕ್ಸಾಮ್ ಆದರೆ ಹೆಂಗಾರು ಆಯ್ತದೆ. ಹೆಂಗಾರು ತಗೊಂತದೆ ನೋಡು. ಹಂಗೆ ಮಾಡಿ ಒಂದು 2-3 ವರ್ಷ ಓದೋಕ್ಕೂ ಕಳಿಸ್ನಿಲ್ಲ. ಹೆಂಗೋ ಓದೋದು ಚೆನ್ನಾಗಿ ಓದ್ಕೊಂಡು ಒಂದು ಕೆಲಸ ತಗೊಳ್ಳೋದು ಅಂದ್ಕೊಂಡ್ರೆ ಎಲ್ಲರೇ ನಮ್ಮಂಗೆ ಆಗೋದು ಬೇಡ. ನಮ್ಮ ಮಕ್ಕಳು ಅವರೇ ಒಂದು ಕೆಲಸ ಸೇರ್ಕೊಳ್ಳಿ ಅಂತ ಎಲ್ಲ ತಂದೆ ತಾಯಿ ಆಸೆ ಮಾಡ್ತಾರೆ. ನಮ್ಮ ಅಪ್ಪ ನಾನು ಹೆಂಗೆ ಇರಬೇಕು ಅಂತ ಆಸೆ ಮಾಡ್ತದೆ. ಆಯ್ತು ನನಗಂತೂ ಹೊಸಿ ಬೇಜಾರಾಕಿಲ್ಲ. ನನಗಂತೂ ಅಲ್ಲಿ ಇರೋಕ್ಕೆ ಒಂದು ತಲೆ ಕೆಟ್ಟೋದಂಗಾಯ್ತು ನನಗೆ. ಮಲ್ಲಗರು ಬಂದದಕ್ಕೆ ತಾಕ್ಲ ಅವ್ನಿಗೆ ಮಲ್ಲಗ್ರೆ ಎಡ್ತಿ ಮಕ್ಳು ಮಾಡಿನಾರ್ದಕ್ಕೆ ಇನ್ನೇವಳ್ಳ ಮುಡಿಗಿಡಿ ಕಣಿದ ನೋಡ್ಬೇಕಾಗಿತ್ತು. ಲೋಪರ್ ನನ್ನ ಮಗ, ಲೋಪರ್ ಗುರ್ಸಟಿ ಮಗ ಯಾವ ಬುದ್ಧಿ ಕಲ್ತ ನೋಡು. ಅಷ್ಟು ಚಂದ ಬಾಟ ಮಾಡ್ಕೊಂಡು ಅಷ್ಟು ಒಳ್ಳೇದು ಅನ್ಸ್ಕೊಂಡಿದ್ನಲ್ಲ. ಮಲ್ಲಗರು ಬಂದೋಗ ಅದೇ ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ಕೊಂಡು ಅವ್ನು ಸವಾಸ ಮಾಡೋರ್ನಲ್ಲ ಹೇಳು. ಅವ್ನು ಸವಾಸ ಮಾಡಿದವ್ರು ಎಲ್ಲಿ ಉದ್ದಾರ ಹಾಕದದು. ನನಗೆ ಕಲಿಯೋನು ಅನ್ಕೊಂಡ್ವಿ ಅಂತ ಕಲಿಸ್ತಾನೆ. ಕಲಿಬಾರ್ದನೆಯ ಬತ್ತೀವಿ ನಡಿ. ನಿಂಗೆ ಅಮ್ಮನಿಗೆ ಹೇಳ್ಕೊಂಡು ಬತ್ತೀವಿ, ಬಿಡಿಸ್ತೀವಿ, ಗಾಳಿ ಗರವ ತೆಗಿತೀವಿ. ನಡಿಗ ಬತ್ತೀವಂತೆ ಸರಿಯಾದ ಕೆಲಸ ಮಾಡ್ತೀವಿ. ಸರಿ ಈಗ ದುಡ್ಡಿಲ್ವ ಈಗ? ಹಂಗಾರೆ ಹೆಂಗೆ ಮಾಡೋದೀಗ? ಹೆಂಗೆ ಮಾಡಿಯಪ್ಪ ನೋಡೋದು ಹೋಗಿ ಮಾವಂಗಂಗೆ ಅಂತೀನಿ. ಮಾವ ಬರಲಿ ಮನೆಗೆ. ಮೈಸೂರಿಗೆ ಹೋಗೋನೆ ಅಂಗಡಿಲಿದ್ರೆ ಈಗಲೇ ಕರೆಸಿ ಕೇಳ್ಬೋದಾಗಿತ್ತು. ಈಗ ಅತ್ತೆಗೆ ಏನಂತ ಕೇಳೋದು? ಅವಳ್ತ ದುಡ್ಡಿದ್ದದ ಎಲ್ಲನೂ ಮಾವನೇ ಮಡಿಕೊಳ್ಳೋದು. ನೋಡೋದ ಬರಲಿ, ಒಂದು ಮಾತು ಕೇಳ್ತೀನಿ. ಏನಂದನು ಹಿಂಗೆ ಫೀಸ್ ಕಟ್ಬೇಕಂತ ಕಲ ಮಗ. ಹಿಂಗೆ ಬಂದಿದ ಹಿಂಗೆ ಕೊಡ್ತಾ ಇಲ್ವಂತೆ ಅವನು. ಹಂಗೆ ಹಿಂಗೆ ಅಂತ ಎಲ್ಲ ಇರೋದು ಹೇಳ್ತೀನಿಯಪ್ಪ. ಏನಂದನು ನೋಡದೆ ಮಾವ. ತಗೊಂಡೋಗ ಕೊಟ್ಬಿಟ್ಟು ಬರೋಗವ ಅಂದರೆ ನಾನು ಇಸ್ಕೊಂಡು ನಾಳೆಗೆ ಒತ್ಲಂತೆಯ ಕೊಡ್ಲಿ ಬಿಡ್ಲಿ. ನಾಳೆಗೆ ಬತ್ತೀನಿ ನಾನು ಒತ್ಲಂತೆಯ. ಹೋಗು ನೀನು ತಲೆಗೆಡ್ಸ್ಕೊಬೇಡ. ಊಟ ಮಾಡ್ಬಾ ಬರ. ಊಟ ಮಾಡು. ಹೆಂಗಾರ ಆಯ್ತದೆ. ಏನಾರು ವ್ಯವಸ್ಥೆ ಮಾಡೋಕ್ಕಾಯ್ತದೆ. ಬಾ ತಲೆಗೆಡ್ಸ್ಕೊಬೇಡ. ಅವ್ನು ಎತ್ತಿಗೆ ಬೆಂಕಿ ಅವನು ಯಾವ ಗನ್ಸ್ಕೆಟ್ಟೋದ ಅವನು. ಎಲ್ಲರೂ ನನ್ನ ಮಗ ಓದಲಿ ಬರೀಲಿ ಅಂದ್ಕೊಂಡು ಅಷ್ಟು ಆಸೆ ಮಾಡ್ದನ್ನೇ ಬಿಟ್ಟು ಇವನು ಈ ಬುದ್ಧಿ ಕಲ್ತಿರೋ ಇವನು ಉದ್ದಾರ ಅದನ ಬಾ. ಉದ್ದಾರ ಅದನ ಇವನು ಹೇಗೆ ತೆಗೆ ಬೆಂಕಿ ಕಂದವರು. ಸಣ್ಣ ಎತ್ತಿ ಮುರ್ಬೇಕತ್ತೆ ಇವನು. ಏನಾದ್ರೂ ಒಳ್ಳೆ ಬುದ್ಧಿ ಕಲಿಕ್ಲಕತ್ತೆ ಬಾಲ. ಸುಮ್ಮನೆ ಮಾತಾಡಿ ಉಪಯೋಗ. ಅಪ್ಪ ಬುದ್ಧಿ ಕಲಿಕ್ಲಕಂದ್ಬಿಡು. ಅದು ಚೆನ್ನಾಗಿ ಬುದ್ಧಿ ಕಲಿತಿತ್ತು. ಮಾಡಿರೋ ಸವಾಸಗಳ ಸಂಘಗಳೇ ಸರಿಲಕತ್ತೆ. ಅಪ್ಪ ಎಂತ ಸಂಘಗಳು ನೋಡಿ ಹೆಂಗೆ ಮಾಡಿದಾರು ಅಂತ. ಎಂತೆಂಥವ್ರು ಸಂಘ ಮಾಡ್ಕೊಂಡಿರೋದು ಅಂತ. ಆಯಿತು ನಮಗಂತೂ ಮನೆಯೊಳಗೆ ಬೇಜಾರು ಕಣಜಿ. ಯಾವಾಗಲೂ ಕೈ ಅಂತ ಒಬ್ರಿಗೊಬ್ರು ಏನೋ ಹೊಡೆದಾಡ್ತಿರ್ತಾರೆ. ಆಯಿತು ಹೊಸಿ ಬೇಜಾರಕ್ಕಿಲ್ಲ. ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ. ನಾನು ಅಷ್ಟು ಪಟ್ಟಿಗಾರು ಸೇರ್ಕೊಳ್ಬೇಕಾಯ್ತು. ಮೊದಲೇ ದುಡ್ಡು ಕಿತ್ಕೊಂಡು ಹೋಗಿ ಏನು ಮಾಡಿ ಮನೇಲಿ ಇತ್ಕೊಂಡು ಒಳ್ಳೆ ಅವ್ರು ಗೋಳಾಟ ಗೊಡ್ರ ಸೇರ್ಕೊಳ್ಳೋದು ನೋಡೋಕ್ಕಾಗಿಲ್ಲ ನನಗೆ. ತಲೆ ಕೆಟ್ಟಿ ಕೆರಾಡ್ದಂಗೆ ಆಗ್ಬಿಟ್ಟದೆ ನನಗಂತೂ. ಸಿಕ್ಕಿಲ್ಲ ಹಾಕು ತಲೆಗೆಡ್ಸ್ಕೊಬೇಡ. ಸುಮ್ಮನಿಲ್ಲ ಮಗ. ನೋಡೋದು ಏನದು ಹಾಗೆ ಬಿಡಲಿ. ಬತ್ತೀವಿ ನಡಿ ನಾಳಿಕೆ ಬತ್ತೀವಿ. ಬರ್ಚರ್ ಕಾಸಿದದ. ಅದೇ ಕಂದ್ಬಿಡು. ಹೋಗುವಲ್ಲಿ ಅಂಗಡಿ ತಕ ಹೋಗು. ಅತ್ತೆ ಹಣ್ಣಿನ ಕೊಡ್ತಾಳೆ ತಿನ್ಕೊಂಡು ಹೋಗು. ಹಣ್ಣು ಹಾಕಿಲ್ಲ ಅಂತೀಯಲ್ಲ. ಇದೆಯೋ ಇಲ್ಲ ನಾಳೆಗೆ ಹೋಗೋದು ಅಮ್ಮಕ್ಕಿರಪ್ಪ. ಇಲ್ಲಕತ್ ಬಿಡಜಿ. ನಾಳೆ ಗಂಟೆ ಇರೋಕ್ಕಾಗಿಲ್ಲ. ನಾನು ಅಲ್ಲಿ ಹೋಗ್ಬೇಕತ್ತೆ. ಓದ್ಕೋಬೇಕು ಎಕ್ಸಾಮ್ಗೆ. ಯಾವ್ದಕ್ಕೂ ವ್ಯವಸ್ಥೆ ಮಾಡ್ಕೊಂಡು ನೀನು ಬಾ. ನೀನು
ಏನಾದ್ರು ಒಂದು ಫೋನಾರು ಮಾಡು. ಹ್ಞೂ ನನಗೆ ಕೇಳ್ತೀನಿ, ಮಾವ ಬರಲಿ, ಬಂದ್ಮೇಲೆ ನಾನು ಕೇಳ್ತೀನಿ ಏನನ್ನೋದು ನೋಡ್ತೀನಿ ಮಾವ. ಬತ್ತೀನಿ ಬಿಡು ತಗೊಂಡು. ಹ್ಞೂ ಸರಿ ಆಯ್ತು, ಬತ್ತೀನಿ. ಮತ್ತೆ ಇದ್ರ ನಾಳೆ ಜೊತೆಲೆ ಹೋಗೋದಾಗಿತ್ತಲ್ಲ, ಇಲ್ಲಕದ್ ಬಿಡು. ಓಹೋ ನಮ್ಮ ಬೀರಣ್ಣವ್ರು ಯಾವಾಗ ಬಂದ್ರು ಅಜ್ಜಿ? ಅದನ್ ಬೇಡ ನನ್ನ. ಓಹೋ ಲೋ ಬಾ, ಉದ್ದಾಗ್ಬಿಟ್ಟಿನಿ ಅಂದ್ಬಿಟ್ಟು ನಾನು ಹಿಂಗೆಕಲ್ಲ ಅನ್ನೋದು. ಚೆನ್ನಾಗಿದ್ಯಪ್ಪ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಚೆನ್ನಾಗಿದೆ ಅಜ್ಜಿ? ಹ್ಞೂ ಕಣ್ಮಗ್ನೆ ಚೆನ್ನಾಗಿನಿ. ಮನೆ ಕಡೆಗೆ ಬರೋದಲ್ವಾ? ಇಲ್ಲ ಊರ್ಗೆ ಹೊಂಟಿನಿ, ಟೈಮ್ ಆಯ್ತದೆ, ಎಕ್ಸಾಮ್ ಅದೇ ಓದ್ಕೋಬೇಕು ಅಜ್ಜಿ. ಬತ್ತೀನಿ ಮತ್ತೆ ನಿಂಗಜ್ಜಿ, ಬತ್ತೀನಿ. ಓಟ್ ಪಾಪ, ಓಟ್ ಪಾ ಮಗ್ನೆ, ಓಟ್ ಪಾ. ಏನ್ ಮಾಡಿದಕ್ಕ ಅಡಿಗೆ? ಅಯ್ಯೋ ಏನ್ ಮಾಡನಕ್ಕ, ಏನ್ ಮಾಡನಿ? ಒಂದ್ ಹೆಸರು ಇತ್ತಲ್ಲ ಅದ್ರದ್ದು ಒಂದು ಒಕ್ಕಿ ಹಾಕಿದೆ. ಅವನಿಗೆ ಸಿಟಿಗೆ ಹೋಯ್ತೀನಿ, ನನ್ಗೆ ಊಟ ಬೇಡ ಅಂದ. ಅವಳಿಗೆ ಸಾರಿತ್ತಲ್ಲ ಅಂದ್ಬಿಟ್ಟು ಅಕ್ಕಿನೇ ಹಾಕ್ಬಿಟ್ರತ್ತೆ ಅಂದ್ಲು. ಅವಳಿಗೊಂದಿಷ್ಟು ಅನ್ನ ತಗೊಂಡು ಕೊಟ್ಬಿಟ್ಟು ನಾನು ಉಂಡ್ಬಿಟ್ಟು ಕೂತ್ಕೊಂಡು ಇದ್ಯಾಕೆ ಬಳೆನಿಲ್ದ ಕೂತಿದ್ಯೆ? ಅಯ್ಯೋ ಬಟ್ಟೆ ಹೊಸ್ಬೇಕಂತ ಹೋಗಿ ಹೊಡೆದೆ ಹೋದ ಕನಕ. ಇದು ಏನ್ ಮಾಡ್ಕೊಟ್ಟೆ ಮಗ ಇವನ್ಗೆ ಮಗಿಗೆ? ಏನ್ ಮಾಡ್ಕೊಡ ಈಗ ಬಂದು ಹಂಗೆ ಹೋಯ್ತಾ ಕೂತಾನೆ ಯಾಕಕ್ಕ? ಅಲ್ಲ ಕನಕ ಮಲಗರು ಬಂದು ಹೋಗ ಗಾಳಿ ಇಟ್ಕೊಡಿಯ. ಅವೇದನ್ಗೆ ಏನು ಬಾಯಿ ಬಂದಂಗೆ ಮಾತಾಡೋಣಂತೆ ಕನಕ. ನಿಮ್ಮ ಅಜ್ಜಿ ಯಾಕೆ ಕೊಡ್ತೀನಿ ಅಂತ ಒಪ್ಕೊಂಡು ಅದೇ ಕಾಲೇಜ್ ಸೇರಿಸ್ತಾನೆಯ ಅಳ್ತಾ ಕೂತಿತ್ತು ಅಂತ ಅಂದಿಲ್ವಾ? ಆಗ ನಾನು ಹೋಗ್ಬಿಟ್ಟು ನೀವು ಕೊಡ್ದಾಗ ನಾನು ಕೊಡ್ತೀನಿ ಸೇರಿಸಿ ಅಂದ್ಬಿಟ್ಟು ಬಂದ್ಬಿಟ್ಟಿನ. ಅದನ್ನ ಹಿಡ್ಕೊಂಡು ಕುಂತಿದ್ದಾನಂತೆ. ಅದಲ್ದನೆಯ ಯಾಕೋ ಕಣೆ ಜಯಣ್ಣನ ಜೊತೆ ಹಾಕಬಿಟ್ಟು ಮನೆಗೆ ಸಾಮಾನು ತಂದು ಕೊಡ್ತಿಲ್ವಂತೆ ಅಕ್ಕ. ಅದೇನು ಸಮಾಚಾರ ಏನು ಅಂತ ಗೊತ್ತಿಲ್ಲ. ಮನೆಗೆ ಸಾಮಾನು ತಂದು ಕೊಡ್ತಿಲ್ವಂತೆ. ಆಮೇಲಿಂದ ಸರಿಯಾಗಿ ಮನೆಗೆ ಬರೋಕ್ಕೂ ಇಲ್ವಂತೆ, ಉಣ್ಣಕ್ಕೂ ಇಲ್ವಂತೆ, ತಿನ್ನಕ್ಕೂ ಇಲ್ವಂತೆ. ಹೆಂಗೆಂಗೋ ಆಡ್ತಾ ಇದ್ದಾರಂತೆ ಅಕ್ಕ ಇಬ್ರು. ಎಸದಿನವೇ ಇವಳು ಪದ್ಮನು ಮಾತಾಡ್ಕೊಳ್ಳೋದ ಕೇಳಿಸ್ಕೊಂಡು ಬೈದ. ನನಗೆ ಈಗ ಹಂಗಂತು ಯಾತ್ರ ಹೊಡಿಬೇಕು ಮುಂಡೆ ಮಕ್ಳಿಗೆ. ಯಾಕೆ ಹಿಂಗೆ ಹೊಟ್ಟೆ ಹೊಡ್ತಾರು? ಅಲ್ಲಗ್ರ ಬಂದಿದ್ದಂತ, ಹೋಗೋರಾಗ ಬಂದಿದ್ದಂತ, ಓದ್ಕೊಂಡು ಹೋಗೋರಾಗ ಬಂದಿದ್ದಂತ, ಏನು ರೋಗ ಬಂದಿದ್ದಂತಕ್ಕ. ಅದಕ್ಕೆ ಅವ್ರಿಗೆ ಏನು ಹರೆಯ ಆಗಿರೋದು, ಏನು ಹರೆಯ ಆಗಿರೋದು, ಏನು ಓದ್ಕೊಂಡಿರೋದು, ಅದೇನು ಓದ್ಕೊಂಡಿರೋದು ನಾನು ಕಣೆ. ನಿಜವಾಗ್ಲೂ ಏನು ಓದ್ಕೊಂಡಿರೋದು ಅಂತ ಅವರೇ ಹೇಳ್ಬೇಕು ಅಕ್ಕ. ಬಾಯಲ್ಲಿ ಮುಣ್ಣಾಕ ಅವ್ರ ಬಾಯಿಗೆ ಕರಿನಾಗ್ರ ಕೊಚ್ಚ ಬರೋಬಾರ್ದು ಬಂದು ಹೋಗ ಯಾಕೆ ಕೊಟ್ಟೋಗ. ಅಲ್ಲ ಕನಕ ಅದು ಯಾಕಕ್ಕ ಅವ್ರಿಗೆ ಏನಕ್ಕ ಹರೆಯಾಗಿರೋದು? ನಿಮ್ಮ ಜಯಣ್ಣ ಸವಾಸ ಕಂಡು ನಮ್ಮ ಪದ್ಮನ್ಗಂಡು ಕಲ್ತ್ಬಿಟ್ನಲ್ಲಕ್ಕ ಕಲಿಬಾರ್ದು ಬುದ್ಧಿನಿ. ಏನೋ ಹೇಳಕ್ಕಿಲ್ವಾ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ? ಹಂಗೆ ಕಣ್ ಮಾಡು. ಸಂಘದಿಂದ ಎಂಥವ್ರು ಸರಿಯಾಗಿರೋರು ಕೆಟ್ಬಿಡ್ತಾರೆ ಕತೆ. ಅವ್ನಿಗೇನು ಕೇಳಿ ಬಂದಿದ್ದಂತೆ ಮಲಗ್ರೆ ನಡಿ ಓಟ್ ಬರೋದು ಏನು? ಅದಕ್ಕೆ ನಾನು ಹಂಗೆ ಅನ್ಕಂಡ್ಯಾಕ ಈ ಒಯ್ದ ಹೇಳಿದ್ಮೇಲೆ ಯಾಕೋ ಜೀವನ ತಡಿತಿಲ್ಲ ಕನಕ. ನಡಿಕೆದ್ದಿ ಒತ್ಲಂತೆಯಾ ಹೊಂಟೋಗ್ಬಿಡದ ಹೋಗ್ಬಿಟ್ಟು ಅದು ಏನು ಕೇಳದ. ಏನಪ್ಪ ನಿಮ್ಗೆ ನೋವಾಗಿರೋದು? ಆಳ್ಕೊಂಡಿರೋದು ಯಾಕೆ ವಿಕ್ಳಿಗೆ ಯಾಕೆ ತಂದು ಕೊಡೋಕ್ಕೆ ಏನು ಸಮಾಚಾರ ಏನು ಅಂತ ಅಂದ್ಬಿಟ್ಟು ಕೇಳ್ಬಿಡೋದ ಕನಕ. ಇನ್ನೇನು ಕೇಳೋದಲ್ಲ ಬರ್ಲು ತಗೊಂಡ್ಬಿಡ್ತೀನಕ್ಕ. ಸುಮ್ಮನೆ ಕೇಳ್ಬಿಟ್ಟು ಬರೋ ಮಗಳಲ್ಲ ನಾನು. ಅವ್ನಿಗೆ ನೋವು ಓದ್ಕೊಂಡಿದ್ದು ಎಲ್ಲರೇ ಮಗ ಸೊಸೆಯ ಎಲ್ಲ ಕರೆದು ಮನೇಲಿ ಇಸ್ಕೊಳ್ಕೊಂಡಿನಿ. ಅವೇನಿಗೆ 9 ತಿಂಗಳು ಮೇಲೆ ಮುಗಿಗೆ ಯಾಕ 9 ತಿಂಗಳ ಮೇಲೆ 15 ಸವ ಕಣೆ 10 ತಿಂಗಳೇ ಆಗಿ ಹೋಗಿದ್ದು. ಕರೆಯಕ್ಕೆ ಹೋಗಿಲ್ವಂತೆ ಕನಕ. ಅವೇನು ಬನ್ನಿ ಕರ್ಕೊಬರೋದ ಅಂದರೆ ಅವ್ರನ್ನ ಬೇರೆ ಕರ್ಕೊಬಂದು ಕುಣಿಸ್ಕೊ ಅವ್ರಿಗೂ ತಂದು ಹಾಕ್ಬೇಕು. ಹಂಗೆ ಹಿಂಗೆ ಅಂದ್ಕೊಂಡು ಇವ್ನು ನಂಟುಸ್ತಾನಕ್ಕೆ ಬೆಂಕಿ ಇವ್ನು ನಂಟುಸ್ತಾನ ಮಾಡ್ದಂಗೆ ಆಯ್ತಕ್ಕ. ಒಂಟಿದ ನಂಗೆ ಒಬ್ಬನೇ ತಿನ್ಕೊಂಡವನಲ್ಲ ಇವ್ನಿಗೆ ಏನು ಅನ್ಬೇಕು ಹೇಳು ಮತ್ತೆ. ಮಗ ಸೊಸೆ ಬೇಡವ ಮನೇಲಿ? ಬೇಡಬೇಕ ಮಗ ಸೊಸೆ ಮನೇಲಿ ಇರ್ಬೇಡ್ದಕ್ಕ. ಕಾಣೆ ಕಣವ ಕಾಣೆ. ಅದೇನು ಮಗ ಸೊಸೆ ಮನೇಲಿ ಇರಬೇಕು? ಯಾರು ಬೇಕಾಗಿಲ್ಲ ಅವ್ರಿಗೆ. ಮಗನೂ ಬೇಡ ಸೊಸು ಬೇಡ, ಯಾರು ಬೇಡಕತ್ ಮಾಡು. ಮಗ ಸೊಸೆ ಬೇರೆ ಬೇಕಾ ಇವಕ್ಕೆ? ಇವ್ ಮಕ್ಕ ಬೆಂಕಿಕ ಮಗ ಸೊಸೆಗಳು ಬೇರೆ ಬೇಕು ಇವಕ್ಕೆ. ಹೇಗಿತ್ತಾಗ ಬೆಂಕಿಕ ಮಾಡು ಬಂಗ್ವ. ಅದೇನು ಅಂತಿರಂತಂಗೆ ಆಯ್ತು ಕತೆ. ಬಕ್ಕ ಓಟ್ ಬರೋದು ಅದೇನು ಏನು ಹಾಳ್ಕೊಂಡಿರೋದು ಏನು ಗೂದು ಹಾಕೊಂಡಿರೋದು ಕೇಳ್ಬಿಟ್ಟು ಬರೋಕ್ಕಾಯ್ತದೆ. ಸರಿ ಕತ್ ನಡಿಯಕ್ಕ ಹೋಗಾಯ್ತದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.